ವೆಲ್ಕಮ್ ಟು ಮೈ ಚಾನಲ್. ನಾನು ಆಯಿಷಾ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಟೆಕ್ನಿಕ್ಸ್ ಬಗ್ಗೆ ಮಾತಾಡೋಣ. ಇದನ್ನ ಮೊದಲೇ ಟೆಕ್ನಿಕ್ಸ್ ಬಂದ್ಬಿಟ್ಟು ಓಪೋ ಕಡೆಯಿಂದ ಓಪೋ F27 Pro Plus 5G ಲಾಂಚ್ ಆಗಿದೆ ಅಂತಾನೆ ಹೇಳ್ಬೋದು. ಇದರ ವಿಶೇಷತೆ ಏನಂದ್ರೆ IP69 ವಾಟರ್ ರೆಸಿಸ್ಟೆನ್ಸ್ ಇಂದ ಬಂದಿದೆ. ಅದು ಭಾರತದ ಮೊಟ್ಟ ಮೊದಲೇ ವಾಟರ್ ರೆಸಿಸ್ಟೆಂಟ್ ಅಂತಾನೆ ಹೇಳ್ಬೋದು. ಅಪ್ಲಿಕೇಶನ್ ನೋಡೋದಾದ್ರೆ ಡಿಸ್ಪ್ಲೇ ಬಂದ್ಬಿಟ್ಟು 6.7 ಇಂಚಸ್ 3D ಕರ್ವ್ ಡಿಸ್ಪ್ಲೇ ಇಂದ ಬರ್ತಾ ಇದೆ ಹಾಗೂ ಗೊರಿಲ್ಲಾ ಗ್ಲಾಸ್ ವಿಕ್ಟರ್ಸ್ 2 ಇಂದ ಪ್ರೊಟೆಕ್ಟ್ ಆಗಿದೆ. ಇದರ ಪ್ರೊಸೆಸರ್ ಬಂದ್ಬಿಟ್ಟು MediaTek Dimensity 7050 ಚಿಪ್ ಸೆಟ್ ಇಂದ ಒಳಗೊಂಡಿದೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಎರಡು ವೇರಿಯಂಟ್ಸ್ ಇದೆ. ಅದು 8GB ರ್ಯಾಮ್ ಹಾಗೂ 128GB ಸ್ಟೋರೇಜ್ ಮತ್ತೆ 256 ಸ್ಟೋರೇಜ್ ಹೊಂದಿದೆ ಅಂತಾನೆ ಹೇಳ್ಬೋದು. ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ 64MP ಮೇನ್ ಕ್ಯಾಮ್ರಾ, 2MP ಡೆಪ್ತ್ ಸೆನ್ಸರ್ ಹಾಗೂ 8MP ಸೆಲ್ಫಿ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಈ ಮೊಬೈಲ್ ನಲ್ಲಿ 4 ವರ್ಷಗಳ ಕಾಲ ಸಾಫ್ಟ್ವೇರ್ ಅಪ್ಡೇಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಬ್ಯಾಟರಿ ಬಗ್ಗೆ ಹೇಳೋದಾದ್ರೆ 5000 mAh ಬ್ಯಾಟರಿ ಹಾಗೂ 67 ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಜೂನ್ 20ರಿಂದ ಇದು ಸೇಲ್ಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು HTC ಕಡೆಯಿಂದ. HTC ಅಂದ್ರೆ ಯಾರಿಗೂ ಗೊತ್ತಿಲ್ಲ ಹೇಳಿ, ಲುಕ್ ಮತ್ತೆ ಡಿಸೈನ್ ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಈಗ HTC ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. HTC U24 ಇಂದ ಇವರು ಕಮ್ ಬ್ಯಾಕ್ ಆಗ್ತಾ ಇದ್ದಾರೆ. ಅದು ಯುರೋಪ್ ಅಲ್ಲಿ, ನಮ್ಮ ಇಂಡಿಯಾದಲ್ಲಿ ಅಲ್ಲ. ನೋಡೋಣ ಇಂಡಿಯಾದಲ್ಲಿ ಮತ್ತೆ ಲಾಂಚ್ ಮಾಡ್ತಾರೋ ಇಲ್ಲ ಅಂತ ಗೊತ್ತಿಲ್ಲ. ಮುಂದಿನ ದಿನಮಾನದಲ್ಲಿ ನೋಡೋಣ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಆಪಲ್ ಕಡೆಯಿಂದ. ವಿಶ್ವದ ಅತ್ಯಂತ ವ್ಯಾಲ್ಯೂಬಲ್ ಕಂಪನಿ ಅಂತಾನೆ ಹೇಳ್ಬೋದು. ಮೈಕ್ರೋಸಾಫ್ಟ್ ನ ಹಿಂದಿಕ್ಕಿ ಇವಾಗ ಆಪಲ್ ಮೊದಲ ಸ್ಥಾನಕ್ಕೆ ಮರಳಿ ಬಂದಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ರಿಯಲ್ಮಿ ಕಡೆಯಿಂದ. ರಿಯಲ್ಮಿ ಅವರು GT6 ಮೊಬೈಲ್ ಅನ್ನು ಲಾಂಚ್ ಮಾಡ್ತಾ ಇದ್ದಾರೆ ಸದ್ಯದಲ್ಲೇ. ಮೇನ್ ಕ್ಯಾಮ್ರಾ 50 ಮೆಗಾಪಿಕ್ಸೆಲ್ ಸೋನಿ LYT808 ಮೇನ್ ಕ್ಯಾಮ್ರಾ ಇಂದ ಲಾಂಚ್ ಆಗ್ತಾ ಇದೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಇದರ ಪ್ರೊಸೆಸರ್ ಬಗ್ಗೆ ಹೇಳೋದಾದ್ರೆ ಸ್ನ್ಯಾಪ್ ಡ್ರ್ಯಾಗನ್ 8X Gen 3 ಇಂದ ಬರುತ್ತೆ. ಹಾಗೆ ಇದರ ಬ್ಯಾಟರಿ ಬಗ್ಗೆ ಮಾತಾಡೋದಾದ್ರೆ 5500 mAh ಬ್ಯಾಟರಿಯಿಂದ ಬರ್ತಾ ಇದೆ. ಸೂಪರ್ ಹೂಕ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇದರ ವಿಶೇಷತೆ ಏನಂದ್ರೆ 4K ಡಾಲ್ಬಿ ವಿಷನ್ ಇಂದ ರೆಕಾರ್ಡ್ ಮಾಡಬಹುದು ಅಂತಾನೆ ಹೇಳ್ಬೋದು. ಈ ಮೊಬೈಲ್ ಅನ್ನು ಜೂನ್ 20 ಭಾರತ ಹಾಗೂ ಗ್ಲೋಬಲ್ ಆಗಿ ಲಾಂಚ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಗೂಗಲ್ ಕಡೆಯಿಂದ. ಪಿಕ್ಸೆಲ್ ವಾಚ್ 3 XL ಡಿಸೈನ್ ರೆಂಡರ್ ಗಳು ಲೀಕ್ ಆಗಿದೆ ಅಂತಾನೆ ಹೇಳ್ಬೋದು. ಈ ವಾಚ್ ಬಂದ್ಬಿಟ್ಟು ಪಿಕ್ಸೆಲ್ 2 ಗೆ ಸಿಮಿಲರ್ ಆಗಿದೆ ಅಂತಾನೆ ಹೇಳ್ಬೋದು. ಇದು ಬಂದ್ಬಿಟ್ಟು ಅಲ್ಯೂಮಿನಿಯಂ ಬಾಡಿ ಹಾಗೆ ವೇಟ್ಲೆಸ್ ವಾಚ್ ಆಗಿದೆ ಅಂತ ನಮ್ಗೆ ತಿಳಿದು ಬರ್ತಾ ಇದೆ. ನೋಡೋಣ ಈ ವಾಚ್ ಲಾಂಚ್ ಆದಾಗೆ ನಮ್ಗೆ ಗೊತ್ತಾಗುತ್ತೆ. ಇದರ ಡಿಸೈನ್ ಮತ್ತು ಸ್ಪೆಸಿಫಿಕೇಶನ್ ಗೊತ್ತಾಗುತ್ತೆ ಅಂತಾನೆ ಹೇಳ್ಬೋದು. ನೋಡಿದ್ರಲ್ಲ ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನು ಅನ್ಸ್ತಾನೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಬಹುದು. ಮತ್ತೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬಾಯ್.